ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಬುರುಡೆ ಗ್ಯಾಂಗ್ನ ಮತ್ತೊಂದು ಷಡ್ಯಂತ್ರ ಈಗ ಬಯಲಾಗಿದೆ. 2 ವರ್ಷದ ಹಿಂದೆಯೇ ಚಿನ್ನಯ್ಯ ಹಾಗೂ ತಿಮರೋಡಿ ಇಬ್ಬರೂ ಕೂಡ ಭೇಟಿ ಆಗಿದ್ರು ಅನ್ನುವಂಥ ವಿಚಾರ ಈಗ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ವಿಡಿಯೋ ಕೂಡ ಇದೆ. 2 ವರ್ಷದ ಹಿಂದೆ ಪತ್ನಿ ಜೊತೆಗೆ ಧರ್ಮಸ್ಥಳಕ್ಕೆ ಚಿನ್ನಯ್ಯ ಬಂದಿದ್ದ ಇಬ್ಬರನ್ನು ಕೂಡ ತಿಮರೋಡಿ ಮನೆಗೆ ಕರೆದೊಯ್ಯಲಾಗಿತ್ತು. ಈ ವಿಠ್ಠಲ್ಗೌಡ 2 ವರ್ಷದ ಹಿಂದೆ ಈ ಷಡ್ಯಂತ್ರಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಹಾಗಾದ್ರೆ ಮಾಡ್ಕೊಂಡ ಅನ್ನೋ ಪ್ರಶ್ನೆ. ಇಲ್ಲಿ ವಿಷಯ ಇರೋದು ಅಂತಂದ್ರೆ, ಈ ಚಿನ್ನಯ್ಯ ಹೇಳಿರೋದು ನಾನು 2014ಕ್ಕೆ ಧರ್ಮಸ್ಥಳ ಬಿಟ್ಟು ಹೋದವನು ಮತ್ತೆ ಬಂದಿಲ್ಲ ಅಂತ. ಈಗಾಗಲೇ ಚಿನ್ನಯ್ಯ ಹೇಳಿರೋದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು SIT ಕೂಡ ಕೋರ್ಟ್ ಮುಂದೆ ಹೇಳಿದೆ. ಆದರೆ ಅದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಕೂಡ ಈಗ ಸಿಗ್ತಾ ಇರೋದು ಆತ ವಾಪಸ್ ಬಂದಿದ್ದ ಅನ್ನೋದಕ್ಕೆ. 2 ವರ್ಷದ ಹಿಂದೆಯೇ ಹಾಗಾದರೆ ಈ ಎಲ್ಲ ಷಡ್ಯಂತ್ರಗಳು ಇದೇ ರೀತಿಯಾಗಿ ನಡಿಬೇಕು, ಧರ್ಮಸ್ಥಳದ ವಿರುದ್ಧವಾಗಿ ಸಂಚು ಪಿತೂರಿ ಷಡ್ಯಂತ್ರಗಳನ್ನು ಇದೇ ರೀತಿ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾದರೆ ಈ ಒಳಸಂಚು ನಡೆದಿತ್ತ ಅನ್ನುವಂಥ ಪ್ರಶ್ನೆ 2 ವರ್ಷದ ಹಿಂದೆಯೇ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. 2 ವರ್ಷದ ಹಿಂದೆ ಪತ್ನಿ ಜೊತೆಯಲ್ಲಿ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದ. ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸರು ಬರೋದಿಲ್ಲ. ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಹಿಡಿಲಿಕ್ಕೆ ಅಂತ ಒಂದಿಬ್ರು ನಮ್ಮ ರೂಂಬೈನವರು ಹೋಗುದು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ. ಹೂವಪ್ಪ ಅಂತ ಅವರು ಇರುವಾಗ ನೈಟ್ ನೀರಿನಾಗಿರೋರು ಇಬ್ರು ಸತ್ತು ನೀರಲ್ಲಿ ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ನನ್ನ ಕೈಲೇ ಕುಡಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದಿಲ್ಲ. ಡಾಕ್ಟರ್ ಬಂದಿಲ್ಲ. ಅದು ನಾನು ಹೇಳ್ಬೇಕಂದ್ರೆ ತುಂಬಾ ಕಥೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಇದ್ದವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಗೊತ್ತಿರ್ಲೇ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕರ್ಕೊಂಡು ಅಂತ ಹೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು. ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮ್ಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾವಿಗೆ ಹಾಕೊಂಡಿದ್ರು. ಅಷ್ಟು ಮಾಡಿ ರಥಾಘಾತ ಲಾರಿಯಲ್ಲಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ. ಅವರು ಸೂಪರ್ಸ್ಟಾರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ಸ್ಟಾರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರುವುದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತಾರೆ. ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನನಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವ್ರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರೋದೆಲ್ಲ ತುಂಬಾ ಜನರು ರಕ್ತ ಬರೋದೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಬುರುಡೆ ಗ್ಯಾಂಗ್ನ ಮತ್ತೊಂದು ಷಡ್ಯಂತ್ರ ಈಗ ಬಯಲಾಗಿದೆ. 2 ವರ್ಷದ ಹಿಂದೆಯೇ ಚಿನ್ನಯ್ಯ ಹಾಗೂ ತಿಮರೋಡಿ ಇಬ್ಬರೂ ಕೂಡ ಭೇಟಿ ಆಗಿದ್ರು ಅನ್ನುವಂಥ ವಿಚಾರ ಈಗ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ವಿಡಿಯೋ ಕೂಡ ಇದೆ. 2 ವರ್ಷದ ಹಿಂದೆ ಪತ್ನಿ ಜೊತೆಗೆ ಧರ್ಮಸ್ಥಳಕ್ಕೆ ಚಿನ್ನಯ್ಯ ಬಂದಿದ್ದ ಇಬ್ಬರನ್ನು ಕೂಡ ತಿಮರೋಡಿ ಮನೆಗೆ ಕರೆದೊಯ್ಯಲಾಗಿತ್ತು. ಈ ವಿಠ್ಠಲ್ಗೌಡ 2 ವರ್ಷದ ಹಿಂದೆ ಈ ಷಡ್ಯಂತ್ರಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಹಾಗಾದ್ರೆ ಮಾಡ್ಕೊಂಡ ಅನ್ನೋ ಪ್ರಶ್ನೆ. ಇಲ್ಲಿ ವಿಷಯ ಇರೋದು ಅಂತಂದ್ರೆ, ಈ ಚಿನ್ನಯ್ಯ ಹೇಳಿರೋದು ನಾನು 2014ಕ್ಕೆ ಧರ್ಮಸ್ಥಳ ಬಿಟ್ಟು ಹೋದವನು ಮತ್ತೆ ಬಂದಿಲ್ಲ ಅಂತ. ಈಗಾಗಲೇ ಚಿನ್ನಯ್ಯ ಹೇಳಿರೋದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು SIT ಕೂಡ ಕೋರ್ಟ್ ಮುಂದೆ ಹೇಳಿದೆ. ಆದರೆ ಅದಕ್ಕೆ ಒಂದಷ್ಟು
ಸಾಕ್ಷ್ಯಗಳು ಕೂಡ ಈಗ ಸಿಗ್ತಾ ಇರೋದು ಅಥವಾ ವಾಪಸ್ ಬಂದಿದ್ದ ಅನ್ನೋದಕ್ಕೆ. 2 ವರ್ಷದ ಹಿಂದೆಯೇ ಹಾಗಾದ್ರೆ ಈ ಎಲ್ಲ ಷಡ್ಯಂತ್ರಗಳು ಇದೇ ರೀತಿಯಾಗಿ ನಡಿಬೇಕು, ಧರ್ಮಸ್ಥಳದ ವಿರುದ್ಧವಾಗಿ ಸಂಚು ಪಿತೂರಿ ಷಡ್ಯಂತ್ರಗಳನ್ನು ಇದೇ ರೀತಿ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾದ್ರೆ ಈ ಒಳಸಂಚು ನಡೆದಿತ್ತ ಅನ್ನುವಂಥ ಪ್ರಶ್ನೆ 2 ವರ್ಷದ ಹಿಂದೆಯೇ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. 2 ವರ್ಷದ ಹಿಂದೆ ಪತ್ನಿ ಜೊತೆಯಲ್ಲಿ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದ. ಇದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ, ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ, ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ಹೋಗುದು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ನೀರಿನಾಗಿ ಹೋದವರು ಇಬ್ರು ಸತ್ತು ನೀರಳೆ ಸುತ್ತ. ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ನನ್ನ ಕೈಲೇ ಕುಡಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದಿಲ್ಲ. ಡಾಕ್ಟರ್ ಬಂದಿಲ್ಲ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕಥೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ದೊಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲೇ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕರ್ಕೊಂಡು ಅಂತೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು. ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮ್ಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ ನನಗೆ ನನ್ನ ಭಾಗ್ಯ ಹಾಕೊಂಡಿದ್ರು. ಅಷ್ಟು ಮಾಡಿ ರಥಾರಾತ್ರಿ ರಾಗಿಯಲ್ಲಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ. ಯಾರು ರಾಜೇಶ್? ಅವರು ಸೂಪರ್ಸ್ಟಾರ್ ಧರ್ಮಸ್ಥಳದ ನೇತ್ರಾವತಿ ಸೂಪರ್ಸ್ಟಾರ್. ಅಲ್ಲ, ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರುವುದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವುದೂ ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಲ್ಲ. ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನನ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವ್ರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರುವುದೆಲ್ಲ ತುಂಬಾ ಜನರು ರಕ್ತ ಬರುವುದೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ.